ಮಾತಾಡ್ತಾ ಹೇಳ್ತಾ ಇದ್ರಿ ತುಂಬಾ ಬಿಗ್ ಬಾಸ್ ನಂತರ ಒಂದಷ್ಟು ಏಳು ಬೀಳುಗಳನ್ನ ನೋಡಿದ್ದೀನಿ ಅಂತ ಶೇರ್ ಮಾಡ್ಕೋಬಹುದಾ? ಇಲ್ಲ ಅಂದ್ರೆ ಕೆಲವೊಂದು ಪರ್ಸನಲ್ ವಿಚಾರಗಳು ಅಲ್ಲೇ ಇದ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಓಕೆ. ಕೆರಿಯರ್ ವೈಸ್ ಅಲ್ಲಿ ಹೌದು, ಕೆರಿಯರ್ ವೈಸ್ ಅಲ್ಲಿ ಒಂದಷ್ಟು ವಿಷಯಗಳಾದ್ವು. ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ತೆಲುಗು ಪ್ರಾಜೆಕ್ಟ್ ಒಂದು ಬಿಟ್ಟಿದ್ದೆ ನಾನು. ಆ ತೆಲುಗು ಇಂಡಸ್ಟ್ರಿ ಅವ್ರು ಏನ್ ಮಾಡ್ಬಿಟ್ರು, ನನ್ನನ್ನ ನೀನ್ ಯಾವ್ದು ಬೇರೆ ಪ್ರಾಜೆಕ್ಟ್ಸ್ ಮಾಡಬಾರ್ದು ಅಂದ್ಬಿಟ್ಟು ಏನೋ ಒಂದು ಲೆಟರ್ ಕಳ್ಸೋದಾಗಿರ್ಬೋದು, ಈ ತರದೆಲ್ಲ ಮಾಡಿ ಮಾನಸಿಕವಾಗಿ ತುಂಬಾ ನೋವು ಕೊಟ್ಬಿಟ್ರು ನಂಗೆ. ಬಿಕಾಸ್ ಸೌತ್ ಇಂಡಿಯಲ್ಲಿ ನಾನು ಎಲ್ಲೂ ಪ್ರಾಜೆಕ್ಟ್ ಮಾಡಂಗಿಲ್ವಂತೆ, ಯಾವ ಭಾಷೆಯಲ್ಲೂ ನಾನು ಪ್ರಾಜೆಕ್ಟ್ ಮಾಡಂಗಿಲ್ವಂತೆ, ನನ್ನ ಭಾಷೆ ಕನ್ನಡದಲ್ಲೂ ಕೂಡ ನಾನು ಪ್ರಾಜೆಕ್ಟ್ ಮಾಡಂಗಿಲ್ವಂತೆ 3 ವರ್ಷ. ಸೊ ಅವ್ರಿಗೆ ತೊಂದರೆ ಆಯ್ತು ಅನ್ನೋ ಕಾರಣಕ್ಕೆ, ಅಥವಾ ಅವ್ರಿಗೆ ತೊಂದರೆ ನಾನು ಮಾಡೂ ಇಲ್ಲ. 3 ತಿಂಗಳು ಮುಂಚೆ ಇನ್ಫಾರ್ಮ್ ಮಾಡಿದ್ದೆ, ಎಲ್ಲವೂ ಹೇಳ್ಬಿಟ್ಟು ನಾನು ಕ್ಲೈಮ್ಯಾಕ್ಸ್ ಕೂಡ ಶೂಟ್ ಮಾಡ್ಕೊಂಡು ನನ್ನ ಬಿಟ್ಟು ಕಳ್ಸಿದ್ರು ಅವರು. ನಾನು ಯಾವಾಗ ಒಳಗೆ ಹೋದೆ, ಸೆಪ್ಟೆಂಬರ್ ಒಳಗೆ ಹೋದೆ, ಅಕ್ಟೋಬರ್ಗೆ ಲೆಟರ್ ಕಳ್ಸಿದ್ದಾರೆ, ಇವನು ಎಲ್ಲೂ ಮಾಡಬಾರ್ದು, ಯಾವ ಲ್ಯಾಂಗ್ವೇಜಲ್ಲೂ ಕೆಲಸಗಳು ಮಾಡಬಾರ್ದು ಇವನು ಅಂತ. ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬನೇ ಮಗ ಮಂಜು, ನಾನೊಬ್ಬನೇ ಅರ್ನ್ ಮಾಡ್ಬೇಕು ಮನೇಲಿ. ಖಂಡಿತವಾಗ್ಲು 3 ವರ್ಷ ನಾನೇನು ಕೆಲಸ ಮಾಡಬಾರ್ದು ಅಂತ ಹೇಳಿದ್ರೆ, ಸರಿ ಬಿಗ್ ಬಾಸ್ ನಂಗೆ 11 ವಾರಕ್ಕೆ ಏನು ಪೇಮೆಂಟ್ ಬಂದಿದೆ ಅದು 3 ವರ್ಷ ನಾನು ಮಾಡಲ, ನಾನು ಇಲ್ಲ ಅವ್ರು ಬಂದು ನನ್ನ ಸಾಕ್ತಾರೆ. ಸೊ ಹೆಂಗೆ ಒಂದು ಭಾಷೆಯ ಇಂಡಸ್ಟ್ರಿ ಅವರು ನನ್ನ ಭಾಷೆಯಲ್ಲೂ ನೀನು ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮೆಂಟಲಿ ಪ್ರೆಷರ್ ಹೆಂಗ್ ಹಾಕಿದ್ರು ನನಗೆ ಅಂದ್ರೆ, ಫಾರ್ ಆಲ್ಮೋಸ್ಟ್ 3 months ಐ ವೆಂಟ್ ಥ್ರೂ ದಿಸ್. ಎಷ್ಟು ಒದ್ದಾಡಿದೀನಿ ಅಂತ ನನಗೆ ಗೊತ್ತು. ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಅದ್ ಲೆಟರ್ ಬಂದಿದ್ದೆಲ್ಲ ಗೊತ್ತಿತ್ತು, ಬಟ್ ಅದು ಎಷ್ಟು ಡೀಪ್ ಆಗಿ ಹೋಗುತ್ತೆ, ಅದೆಷ್ಟು ಪರಿಣಾಮ ಬೀರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಏನಾಗೋಯ್ತು, ನಮ್ಗೆ ಇವೆಂಟ್ಸು, ಒಂದಷ್ಟು ಬ್ರ್ಯಾಂಡ್ ಪ್ರಮೋಷನ್ಸು, ಈ ಥರದ್ದು ಓಡಾಟ ಜಾಸ್ತಿ ಆಗೋಯ್ತು. ಸೊ ನಾವಿದ್ರ ಬಗ್ಗೆ ಜಾಸ್ತಿ ಗಮನನೇ ಕೊಟ್ಟಿಲ್ಲ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗೋಯ್ತು, ಒಂದಷ್ಟು ಕಾಲ್ಸ್ ಬರಕ್ ಸ್ಟಾರ್ಟ್ ಆಯ್ತು ಶಿಶಿರ್ ಅವ್ರಿಗೆ, ಬೇರೆ ಬೇರೆ ಚಾನಲ್ಸ್ ಇಂದ, ಸ್ಟಾರ್ ಸುವರ್ಣ ಇಂದ ಬಂತು, ಬೇರೆ ಬೇರೆ ಚಾನಲ್ಸ್ ಬೇಸಿಕ್ಲಿ ಪ್ರಾಜೆಕ್ಟ್ಸ್ಗೆ, ಹೊಸ ಹೊಸ ಪ್ರಾಜೆಕ್ಟ್ಸ್ಗೆ. ಬಟ್ ಬರೋದು ಆಮೇಲೆ ಮತ್ತೆ ಅದನ್ನ ಫಾರ್ವರ್ಡೇ ಹೋಗ್ತಾ ಇರ್ಲಿಲ್ಲ, ಎಲ್ಲ ಓಕೆ ಆಗ್ಬಿಡೋದು. ಬಟ್ ಯಾವಾಗ ಡೇಟು ಅನ್ನೋ ಒಂದು ಕ್ವೆಶ್ಚನ್ ಇರ್ತಾ ಇತ್ತು, ಯಾಕೆ ವಾಪಸ್ ಕಾಲ್ ಬರ್ತಾ ಇಲ್ಲ, ಎಲ್ಲ ಫಿಕ್ಸ್ ಆಯ್ತಲ್ಲ ಅಂತ. ಅಂಡ್ ಇದು ಹೀಗೆ ನಡೀತಾ ಇತ್ತು, ಒಂದು 3-4 ಪ್ರಾಜೆಕ್ಟ್ ಹಿಂಗೆ ಆಯ್ತು. ಫೈನಲಿ ನಮ್ಗೆ ಗೊತ್ತಾಗಿದ್ದು ಏನಪ್ಪಾ ಅಂದ್ರೆ, ಒಂದು ಲೆಟರ್ ಬಂದಿದೆ, ಹಿಂಗಿದೆ. ಲೆಟರ್ ಬಗ್ಗೆ ಅವ್ರಿಗೆ ಗೊತ್ತಿತ್ತು, ಬಟ್ ಇಷ್ಟು ಪರಿಣಾಮ ಬೀರುತ್ತೆ ಅಂತ ವಿ ಹ್ಯಾಡ್ ನೋ ಐಡಿಯಾ. ಅಂಡ್ ಆಲ್ಸೋ ಅವ್ರು ಹೇಳ್ದಂಗೆ ಅವ್ರೇನೋ ಒಂದು ಬ್ಯಾಡ್ ನೇಮ್ ತಗೊಂಡು ಅಲ್ಲಿಂದ ಬಿಟ್ಟಿಲ್ಲ, ಅಥವಾ ಅವ್ರಿಗೇನು ಇನ್ಫಾರ್ಮ್ ಮಾಡ್ದಿರಾ ಬಿಟ್ಟಿಲ್ಲ. ಹೀಸ್ ಫುಲ್ಫಿಲ್ಡ್ ಹಿಸ್ ವರ್ಕ್. ಇನ್ಫ್ಯಾಕ್ಟ್ ಅಗ್ರಿಮೆಂಟು ಆಗೋಗಿದೆ. ಹೌದು. ಅಲ್ಲ, ಈಗ ನೀವ್ ಹೇಳ್ತಿದ್ರೆ ನನಗೂ ಗೊತ್ತಾಗಿತ್ತು. ಅಂಡ್ ನಾನು ಹಂಸ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೂ ಕೂಡ ಹಂಸ ಅವ್ರದ್ದು ಕೂಡ ಒಂದು ಪ್ರಾಜೆಕ್ಟ್ ಇಂದ ಬಿಡ್ಬೇಕಾದ್ರೆ ಅವರು ಕೂಡ ಹೇಳಿದ್ರು, 3 ತಿಂಗಳು ಮುಂಚೆನೆ ಎಲ್ಲ ಹೇಳ್ಬಿಟ್ಟು ಅಗ್ರಿಮೆಂಟ್ ಇರುತ್ತೆ, ಅಗ್ರಿಮೆಂಟ್ ನೆಲ್ಲ ಫುಲ್ಫಿಲ್ ಮಾಡಿ ಅವ್ರದ್ದು ಏನ್ ಪೋರ್ಷನ್ ಇತ್ತು ಆ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟು ಅದಾದ ನಂತರ ಬಿಟ್ಟರು ಕೂಡ ಯಾಕೆ ಈ ತರ ತಕರಾರು ತೆಗಿತಾರೆ ಅಂತ ಗೊತ್ತಿಲ್ಲ ನನಗೆ. ನಮ್ಮ ಇಂಡಸ್ಟ್ರಿ ಅವ್ರ ಬಗ್ಗೆ ನಾನು ಏನು ಹೇಳ್ತಿಲ್ಲ. ನಾನು ಇಲ್ಲೂ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ, ಸೇವಂತಿ ಅಂತ. ಹೌದು. ತುಂಬಾ ಅದ್ಭುತವಾಗಿ ನನ್ನ ಬೀಳ್ಕೊಟ್ರು. ಒಂದು ನೈಟ್ ಎಲ್ರಿಗೂ ಕರೆಸಿ ಊಟ ಹಾಕ್ಸಿ, ಚಾನಲ್ ಅವ್ರು ಕೂಡ ಬಂದು ನನಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ಬೀಳ್ಕೊಟ್ಟಂತ ಪ್ರಾಜೆಕ್ಟ್ ನಮ್ಮ ಇಂಡಸ್ಟ್ರಿಲಿ. ಬಟ್ ಅಲ್ಲಿ ಐ ಡೋಂಟ್ ನೋ, ನಾನು ತುಂಬಾ ನೇರವಾಗಿ ಹೇಳ್ತೀನಿ, ಅವ್ರ ಈಗೋನ ಸ್ಯಾಟಿಸ್ಫೈ ಮಾಡ್ಕೊಳಕ್ ಏನಾದ್ರು ಹಿಂಗ್ ಮಾಡ್ತಿದಾರ ಅಂದ್ರೆ, ಬೇರೆ ಆಕ್ಟರ್ಸು ಬೇರೆ ಬೇರೆ ತಂಟೆ ತಕರಾರು ಮಾಡಿ ಅವ್ರಿಗೆ ಒಂಥರ ಕುಗ್ಗಿಸ್ಬಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ಯಾರ ಮೇಲೆ ತೀರಿಸ್ಕೊಂತಾ ಇದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವ್ರು ಎಷ್ಟೋ ವರ್ಷಗಳಿಂದ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದಾರೆ. ಅಂಡ್ ಒಂದ್ ಕಡೆನೂ ಒಂದು ಬ್ಯಾಡ್ ನೇಮ್ ಇಲ್ಲ, ಅಥವಾ ಅಂದ್ರೆ ವರ್ಕ್ ವೈಸ್ ಅಲ್ಲಿ ಹೇಳ್ತಾ ಇರೋದು, ತುಂಬಾ ಪ್ರೊಫೆಷನಲ್ ಆಗಿ ಮಾಡುವಂತ ಒಬ್ಬ ಆಕ್ಟರ್, ತನ್ನ ಕೆಲ್ಸನ ದೇವ್ರ ಅನ್ಕೊಂಡು ಮಾಡುವಂತ ಒಬ್ಬ ಆಕ್ಟರ್ ನಾನ್ ನೋಡಿರೋದ್ರಲ್ಲಿ. ಸೊ ಇವಾಗ ತೆಲುಗು ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ತುಂಬಾ ಜನ ಕನ್ನಡ ಆಕ್ಟರ್ಸ್ ಇದ್ದಾರೆ. ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಅಲ್ಲಿ ಯಾರೋ ಏನೋ ಮಾಡಿದ್ರು ಅಂತ ಎಲ್ಲಾ ಆಕ್ಟರ್ಸ್ ಮೇಲೂ ತೋರ್ಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ಅದೇ ಇದ್ದಿದೆ. ಯಾಕಂತಂದ್ರೆ ತೆಲುಗು ಟೆಲಿವಿಷನ್ ಅಲ್ಲಾಗಿರ್ಬೋದು, ಹಾಗೆ ಈಗ ಇತ್ತೀಚಿನ ಸಿನಿಮಾಗಳಲ್ಲೂ ಕೂಡ ಕನ್ನಡದ ಆಕ್ಟರ್ಸ್ ತುಂಬಾನೇ ಇದ್ದಾರೆ. ಅದಕ್ಕೆ ತೆಲುಗು ನಟರು ಹೇಳಿದ್ದೇನು ಅಂತಂದ್ರೆ, ನಾನು ಒಂದಷ್ಟು ತೆಲುಗು ಇಂಟರ್ವ್ಯೂಸ್ ನ ನೋಡಿದಾಗ ವಿತೌಟ್ ಪ್ರಾಂಪ್ಟಿಂಗ್ ಡೈಲಾಗ್ಸ್ ಏನಿದೆಯೋ ತೆಲುಗು ಬಂದಿಲ್ಲ ಅಂದ್ರೂ ಕಲ್ತ್ಕೊಂಡು ತಮ್ಮ ನಟನೆಯನ್ನ ತೋರಿಸ್ತಾರೆ. ಹಾಗಾಗಿ ಅಲ್ಲಿ ಅವಕಾಶಗಳು ಹೆಚ್ಚಾಗಿ ಬರ್ತಿದೆ ತೆಲುಗು ಅಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ತೆಲುಗು ಆಕ್ಟರ್ಸ್ ಹೇಳಿರುವಂಥದ್ದು. ಸೊ ಆದ್ರೂ ನಾವು ನಟನೆ ಅಂತ ಬಂದಾಗ ಪಾಪ ನಿಮ್ಮ ಟ್ಯಾಲೆಂಟ್ ಅನ್ನ ನೀವು ತೋರಿಸ್ಕೊಳ್ತೀರಾ, ಅವ್ರು ಏನ್ ಕೊಟ್ಟಿರ್ತಾರೆ ಆ ಚಾನ್ಸ್ಗೆ ನೀವು ಫುಲ್ಫಿಲ್ ಮಾಡ್ಕೊಳ್ತೀರಾ, ಮರ್ಯಾದೆ ಕೊಡ್ತೀರಾ, ನಟನೆಯನ್ನ ತೋರಿಸ್ಕೊಳ್ತೀರಾ. ಯಾಕೆ ಮತ್ತೆ ಅಷ್ಟೊಂದು ಟಾರ್ಚರ್? ಅಂದ್ರೆ ತೆಲುಗುನವ್ರಿಗೆ ಅವಕಾಶಗಳ ಕೊರತೆ ಆಯ್ತಾ ಕನ್ನಡದವರಿಂದ ಅಂತ ಅದು ಕೂಡ ಅವರೇ ಹೇಳ್ತಿದ್ದಾರೆ. ಯಾಕೆಂತಂದ್ರೆ ವಿತೌಟ್ ಪ್ರಾಂಪ್ಟಿಂಗ್, ಅಲ್ಲಿ ಪ್ರಾಂಪ್ಟಿಂಗ್ ಬೇಕೇ ಬೇಕು ಅಂತ ಹೇಳ್ತಾರೆ. ಹೆಚ್ಚಾಗಿ 1 hour 2 hours ಆದ್ರೂ ಕೂಡ ಕಂಪ್ಲೀಟ್ ಮಾಡ್ಕೊಟ್ಟು ಆ ಪೋರ್ಷನ್ ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಿದ್ದಾರೆ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಕನ್ನಡದವ್ರು ಟಾರ್ಗೆಟ್ ಆದ್ರೆ ಅದರಿಂದಾನೇ ಶಿಶಿರ್ ಅವ್ರಿಗೆ ಒಂದು ಕ್ವಶನ್ ಆಯ್ತಾ ಅಂತ, ಪ್ರಶ್ನೆ ಪ್ರಾಬ್ಲಮ್ ಆಯ್ತಾ ಅಂತ. ಐ ಡೋಂಟ್ ನೋ. ನನಗೆ ನನ್ನನ್ನ ನಾನು ಇದ್ದಷ್ಟು ದಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಸುಳ್ಳು ಹೇಳ್ಬಾರ್ದು. ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಇತ್ತು, ತುಂಬಾ ಮರ್ಯಾದೆ ಕೊಡ್ತಾ ಇದ್ರು.
ಆ ಮರ್ಯಾದೆ ಏನು ಕೊಡ್ತಾ ಇದ್ರು ಅಂದ್ರೆ ನನ್ನ ಕೆಲ್ಸದ ವಿಚಾರವಾಗಿ ನನಗೆ ಮರ್ಯಾದೆ ಕೊಡ್ತಾ ಇದ್ರು. ಅಷ್ಟು ಚೆನ್ನಾಗಿ ನಾನು ಇದ್ದೆ, ನನ್ನ ವರ್ಕ್ನ ಅಷ್ಟು ನೀಟಾಗಿ ಮಾಡ್ತಿದ್ದೆ ಅನ್ನೋ ಕಾರಣಕ್ಕೆ ಮರ್ಯಾದೆ ಕೊಡ್ತಾ ಇದ್ರು. ಇವ್ರು ಹೇಳ್ದಂಗೆ ಯಾವ್ದೋ ಒಂದು 2-3 ಜನ ಏನೋ ಒಂದು ಸಮಸ್ಯೆಗಳು ಮಾಡಿ ಹೊರಗಡೆ ಬಂದಾಗ ಅವ್ರು ಎಲ್ಲರ ಮೇಲೂ ಅದನ್ನ ತೋರ್ಸೋ ತಪ್ಪಾಗೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಹಂಗೆ ಮಾಡಿದ್ರ ನನ್ನ 3 ತಿಂಗಳ ಪೇಮೆಂಟ್ ಕೂಡ ಅವ್ರು ಹೋಲ್ಡ್ ಮಾಡಿದ್ದಾರೆ. ಲಕ್ಷಾನುಗಟ್ಲೆ ಬರ್ಬೇಕು ನನಗೆ ಪೇಮೆಂಟ್, ಇನ್ನೂ ಪೇಮೆಂಟ್ ಬಂದಿಲ್ಲ, ಇದುವರೆಗೂ ಬಂದಿಲ್ಲ. 3 ತಿಂಗಳು ಪೇಮೆಂಟ್ ಬಂದಿಲ್ಲ. ನಾನು ಕುಗ್ತಾ ಹೋದ್ರೆ ಇವ್ರಿಗೆ ನಾನು ಬಲಿ ಆಗ್ತೀನಿ ಅಂತ ನನಗೆ ಯಾವಾಗ ಗೊತ್ತಾಯ್ತು ಅವಾಗ ನಾನು ನಿಂತ್ಕೊಂಡೆ. ಏನ್ ಮಾಡ್ತಿರೋ ಮಾಡ್ಕೊಳ್ಳಿ, ನಾನು ಪ್ರಾಜೆಕ್ಟ್ ಮಾಡ್ತೀನಿ, ನನ್ನ ಭಾಷೆಯಲ್ಲಿ ಮಾಡಬೇಡಿ ಅಂತ ಹೇಳೋದಕ್ಕೆ ನಿಮ್ಗೆ ಯಾರಿಗೂ ರೈಟ್ಸ್ ಇಲ್ಲ. ಸೊ ಅವಾಗ ನಾನು ಯಾವಾಗ ನಿಂತ್ಕೊಂಡು ಅವಾಗ ಅದೊಂಚೂರು ಕಡಿಮೆ ಆಗ್ತಾ ಬಂತೆ ಹೊರತು ಐ ಡೋಂಟ್ ನೋ, ನನಗೆ ತುಂಬಾ ಈಗೋಯಿಸ್ಟಿಕ್ ಅನ್ಸಕ್ ಶುರು ಆಗ್ಬಿಟ್ರು ಅವರೆಲ್ಲರೂ. ನಿನ್ನ ಈಗೋ ನೀನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ ಇನ್ನೊಬ್ಬ ಕಲಾವಿದನ ಜೀವನ ಏನಕ್ಕೆ ಹಾಳು ಮಾಡ್ತೀಯ ನೀನು. ಸೊ ನಾನು ಏನು ಹೇಳಕ್ ಬಂದೆ ಅಂದ್ರೆ ಆ ಪ್ರೊಸೆಸ್, ಆ ಟೈಮ್ ಫ್ರೇಮ್ ಇತ್ತಲ್ಲ, ಸೊ ನಾನು ಪರ್ಸ್ನಲಿಲೂ ಒಂದಷ್ಟು ಅನುಭವಿಸ್ತಾ ಇದ್ದೆ, ಪ್ರೊಫೆಷ್ನಲಿ ಇದೆಲ್ಲ ನಡೀತಾ ಇತ್ತು. ಇದೆಲ್ಲ ಆಗ್ತಿರ್ಬೇಕಾದ್ರೆ ನಾನು ಒಂದು ಸ್ವಲ್ಪ ಒಂಟಿ ಆಗಿದ್ದೆ ನಾನು. ಆ ಟೈಮಲ್ಲಿ ನಿಂತಂಥವ್ರು ಐಶ್ವರ್ಯ, ನಿನಗೇನು ಆಗಲ್ಲ, ನಾನು ಇದೀನಿ, ಏನ್ ಬೇಕು, ಇವಾಗ ಅಲ್ಲಿ ಹೋಗ್ಬೇಕಾ ನಾನು ಮಾತಾಡ್ತೀನಿ ಅವ್ರ ಹತ್ರ, ಇದೇ ಮಾತಂದಿಲ್ಲ ಅವಳು, ನಾನು ಕನ್ವಿನ್ಸ್ ಮಾಡ್ತೀನಿ ಅವ್ರ ಹತ್ರ. ಅವಳಿಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ತೆಲುಗು ನಾನು ಫ್ಲೂಯೆಂಟ್ ಆಗಿ ಮಾತಾಡಿದಷ್ಟು ಅವಳಿಗೆ ಮಾತಾಡಕ್ ಬರಲ್ಲ. ಅಷ್ಟೆಲ್ಲ ಆದ್ರೂ ನನಗೋಸ್ಕರ ನಾನು ಬರ್ತೀನಲ್ಲಿ, ನಾನು ಮಾತಾಡ್ತೀನಿ ಅವ್ರ ಹತ್ರ, ನಾನು ಇದನ್ನ ಸಾಲ್ವ್ ಮಾಡ್ತೀನಿ, ಬಾ ಹೋಗೋಣ. ಸೊ ಆ ಮಾತು ಯಾರಿಗೆ ಬರುತ್ತೆ ಹೇಳಿ? ಯಾರು ಆ ಥರ ಗೊತ್ತಿಲ್ಲದವ್ರು ಇಂಡಸ್ಟ್ರಿಗೆ ಹೋಗಿ ಕೂತ್ಕೊಂಡು ನಾನು ಮಾಡ್ತೀನಿ, ನಾನು ಮಾತಾಡ್ತೀನಿ ನಿನ್ಗೋಸ್ಕರ ಅಂತ ಹೇಳೋ ಒಂದು ಮಾತಿದೆಯಲ್ಲ, ಮೀನ್ಸ್ ಎವ್ರಿಥಿಂಗ್ ಟು ಮೀ. ಸೊ ಅಂದ್ರೆ ಫಸ್ಟ್ಲಿ ಆಸ್ ಅನ್ ಆಕ್ಟರ್ ಇನ್ನೊಬ್ಬ ಆಕ್ಟರ್ಗೆ ಈ ತರ ಅನ್ಯಾಯ ಆಗ್ತಾ ಇರೋದು ನನ್ಗೆ ನೋಡಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಮೋರ್ ದೆನ್ ಅನ್ ಆಕ್ಟರ್, ಹಿ ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಅಂಡ್ ನಾನು ತುಂಬಾ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬಯಸೋಳು. ಅಂಡ್ ಇವ್ರಿಗೆ ಪ್ರಾಂಪ್ಟ್ ಆಗಿ ಕೆಲಸ ಮಾಡೋರ್ಗೆ ಈ ತರ ಒಂದು ಆಗ್ತಾ ಇದೆಯಲ್ಲ ಅಂತ ತುಂಬಾ ಹೊಟ್ಟೆ ಹೊಡೆದೋಯ್ತು, ನನ್ಗೇನೆ ತುಂಬಾ ಹೊಟ್ಟೆ ಹೊಡೆದಾಯ್ತು. ಓಕೆ, ಆ ಥರ ಯಾವ ಸ್ಟೆಪ್ಪು ತಗೊಳ್ಳೋದು ಬೇಡ, ವಿಲ್ ಗೋ ರಿಕ್ವೆಸ್ಟ್. ಅದೇನೇ ಪ್ರಾಬ್ಲಮ್ ಇದ್ರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅನ್ನೋದೊಂದಿತ್ತು. ನಂಗೆ ತುಂಬಾ ಬೇಜಾರಾಗೋಗಿತ್ತು. ಸೊ ಐ ಜಸ್ಟ್ ಟೋಲ್ಡ್ ಹಿಮ್, ನನ್ನ ಕಡೆಯಿಂದ ಏನಾಗುತ್ತೋ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ ಅಂತ. ಸೊ ಐ ಡೋಂಟ್ ನೋ, ಬೈ ಗಾಡ್ಸ್ ಗ್ರೇಸ್ ನಿಜವಾಗ್ಲೂ ಅವ್ರ ಪ್ರೊಡ್ಯೂಸರ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಗಂಧದ ಗುಡಿ ಪ್ರೊಡ್ಯೂಸರ್. ಗಂಧದ ಗುಡಿ ಪ್ರೊಡ್ಯೂಸರ್ ಪರೀಕ್ಷಿತ್ ಮತ್ತೆ ಪ್ರದೀಪ್ ಅವರು ನಾನು ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನನಗಿಂತ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು. ಬನ್ನಿ ಸರ್, ಅದು ಯಾರು ಬರ್ತಾರೋ ಬರ್ಲಿ. ಫೈನಲಿ ದೇರ್ ವಾಸ್ ಅ ಕಾಲ್, ಫೈನಲಿ ಕಲರ್ಸ್ ಕಡೆಯಿಂದ ಕಾಲ್ ಬಂತು, ಪ್ರೊಡ್ಯೂಸರ್ ಕಾಲ್ ಮಾಡಿದ್ರು ಇವ್ರಿಗೆ, ಎಲ್ಲ ಫಿಕ್ಸ್ ಆಯ್ತು. ಅಂಡ್ ಅಗೇನ್ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು, ಇದು ಲೆಟರ್ ಇದೆ ಸರ್, ಇವ್ರು ಕಾಲ್ ಮಾಡಿದ್ದಾರೆ, ಹಂಗ್ ಮಾಡಿದ್ದಾರೆ, ಹಿಂಗ್ ಹೇಳ್ತಾ ಇದಾರೆ, ಆಲ್ ದಿಸ್. ಬಟ್ ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ ಶಶಿರ್ನ. ಓಕೆ ಸರ್, ನೋಡೋಣ ಬಿಡಿ ಅಂತ ಪ್ರೋಮೋನೇ ಶೂಟ್ ಮಾಡ್ಬಿಟ್ರು. ನನ್ಗೆ ಅವತ್ತಾದ ಒಂದು ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಇಟ್ಟು ನಾನು ಹೇಳ್ದೆ, ನನಗ್ ಪ್ರಾಜೆಕ್ಟ್ ಸಿಕ್ದಷ್ಟು ಖುಷಿ ಆಗ್ತಾ ಇದೆ, ಅದಕ್ಕಿಂತ ಖುಷಿ ಆಗ್ತಾ ಇದೆ ನನ್ಗೆ ನೀನ್ ಇದ್ ಮಾಡ್ತಾ ಇರೋದು ಅಂತ, ಜೆನ್ಯೂನ್ಲಿ ಸೇಯಿಂಗ್. ಸೊ ಅಪ್ಪ ಒಂದು ಬಿಡ್ತು ಒಂದು ಇದು ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಹಿ ಇಸ್ ಡೂಯಿಂಗ್ ದಟ್. ಆನ್ ಸ್ಕ್ರೀನ್ ಅಲ್ಲಿ ಒಂದು 20-25 ನಿಮಿಷ ಅನ್ಸುತ್ತೆ, ನಾವು ಅರ್ಧ ಗಂಟೆ ಅನ್ಕೊಳ್ಳೋಣ, ಇನ್ಕ್ಲೂಡಿಂಗ್ ಆಡ್ಸ್ ಸೇರ್ಬಿಟ್ಟು ಎಂಟರ್ಟೈನ್ ಮಾಡೋದಕ್ಕೆ ಪ್ರತಿದಿನ ಆಫ್ ಸ್ಕ್ರೀನ್ ಅಲ್ಲಿ ಎಷ್ಟೆಲ್ಲ ಕಷ್ಟ ಪಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಮಂಜು, ಅಂದ್ರೆ ಅದಕ್ಕೆ ಒಂದು ಸೀರಿಯಲ್ ಅಂದ್ರೆ ಅದಕ್ಕೆ ಪ್ರಿಪರೇಷನ್ಸ್ ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಕಾಣಿಸೋ ರೀತಿಯಿಂದ ಪ್ರಿಪರೇಷನ್ ಶುರು ಮಾಡ್ಕೋತೀವಿ. ಕಾಸ್ಟ್ಯೂಮ್ಸ್ ಆಗಿರ್ಬೋದು, ನಾವು ಹಿಂಗೆ ಕಾಣಿಸ್ಬೇಕು ಅನ್ನೋದಾಗಿರ್ಬೋದು, ಅಂಡ್ ಆ ಪಾತ್ರಕ್ಕೆ ಇಳಿಯೋದಾಗಿರ್ಬೋದು. ನನ್ನ ಲೈಫಲ್ಲಿ ನಾನೇನೋ ಆಗಿರ್ತೀನಿ, ನಾನು ಅಲ್ಲಿ ಮಂಜುನಾಥ್ನ ಪ್ಲೇ ಮಾಡ್ಬೇಕಲ್ಲಿ. ಹೌದು. ಸೊ ಅದಕ್ಕೆ ನಾನು ಹೆಂಗೆ ಪ್ರಿಪೇರ್ ಆಗ್ತೀನಿ ಮನೇಲಿ ಕೂತ್ಕೊಂಡು. ಅಂಡ್ ಲಾಂಗ್ ಅವರ್ ಶೂಟಿಂಗ್ ಆಗಿರ್ಬೋದು, ಬೆಳಗ್ಗೆ 9 ಗಂಟೆ ಫಸ್ಟ್ ಶಾಟ್ ಆಯಿತು ಅಂದರೆ ಒಂದೊಂದ್ಸತಿ 10 ಗಂಟೆ ರಾತ್ರಿ ಆಗುತ್ತೆ, 11 ಗಂಟೆ ರಾತ್ರಿ ಆಗುತ್ತೆ. ಮಾಡ್ತಾನೆ ಇರ್ತೀವಿ, ಸೀನ್ ಮೇಲೆ ಸೀನ್ ಮಾಡ್ತಾನೆ ಇರ್ತೀವಿ. ಸೊ ಇಟ್ಸ್ ನಾಟ್ ಅ ಈಸಿ ಪ್ರಾಸೆಸ್. ನಿಮಗೆ 22 ನಿಮಿಷ 24 ನಿಮಿಷ ಸ್ಕ್ರೀನಲ್ಲಿ ಬರ್ತೀವಿ ನಾವು. 24 ನಿಮಿಷ ಬರೋದಕ್ಕೆ ನಾವು ತುಂಬಾ ಹಾರ್ಡ್ ವರ್ಕ್ ಇರುತ್ತೆ. ನಮ್ದು ಒಂದು ರೀಸೆಂಟ್ ಆಗಿ ಒಂದು ವ್ಲಾಗ್ ಹಾಕಿದ್ದೆ, ಶೂಟಿಂಗ್ ವ್ಲಾಗು. ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ ಅನ್ನೋದು ಒಂದು ಮೆನ್ಷನ್ ಮಾಡಿರ್ತೀನಿ ವ್ಲಾಗ್ ಅಲ್ಲಿ. ಯಾರೋ ಕಮೆಂಟ್ ಮಾಡಿರ್ತಾರೆ, ಓ ನೀವೇನ್ ಕೂಲಿ ಕೆಲಸ ಮಾಡ್ತಾ ಇದ್ದೀರಾ, ಇನ್ ಶೂಟಿಂಗ್ ತಾನೇ ಮಾಡ್ತಾ ಇದ್ದೀರಾ ಅಂತ. ಬಟ್ ಕೂಲಿ ಕೆಲ್ಸದವ್ರಾಗೂ ನಾವು ಮಾಡ್ತೀವಿ. ಕೂಲಿ ಕೆಲ್ಸಕ್ಕಿಂತ ತುಂಬಾ ಡ್ರೈನಿಂಗ್ ಆಗಿರುತ್ತೆ. ಎಲ್ಲ ಇಂಡಸ್ಟ್ರಿದು ಎಲ್ಲ ಕೆಲ್ಸದ್ದು ಅವ್ರವ್ರದೇ ಒಂದು ಕಷ್ಟಗಳಿರುತ್ತೆ. ಬಟ್ ನಮ್ಗೆ ಎಷ್ಟು ಟಾರ್ಚರ್ ಇರುತ್ತೆ ಅಂದ್ರೆ ಮೆಂಟಲಿ ತುಂಬಾ ಸ್ಟ್ರೇನ್ ಆಗಿರ್ತೀವಿ. ಫಿಸಿಕಲಿ ಅಂತೂ ಕೇಳೋದೇ ಬೇಡ, ತುಂಬಾ ಲಾಂಗ್ ಅವರ್ಸ್ ವರ್ಕ್ ಮಾಡ್ತೀವಿ, ಎಸ್ಪೆಷಲಿ ಸೀರಿಯಲ್ ಇಂಡಸ್ಟ್ರಿಯಲ್ಲಿ. ಅಂಡ್ ನನ್ನ ನಾಗಿಣಿ ಎಸ್ಪೆಷಲಿ ಫ್ಯಾಂಟಸಿ ಸಬ್ಜೆಕ್ಟ್ಸ್ ಬಂದಾಗ ಕಾಸ್ಟ್ಯೂಮ್ಸ್ ಎಷ್ಟು ಹೆವಿ ಆಗಿರುತ್ತೆ ಅಂದ್ರೆ ಆ ವಿಗ್ಗಿಂದ ಹಿಡಿದು ಅಂಡ್ ಕಾಸ್ಟ್ಯೂಮ್ಸ್ ಹೆಂಗಿರುತ್ತೆ ಅಂದ್ರೆ ತರ್ಚೋಗಿರುತ್ತೆ, ಸ್ಕಿನ್ ಎಲ್ಲ ತರ್ಚೋಗಿರುತ್ತೆ ನಮ್ಗೆ. ಅಂಡ್ ರೋಪ್ ಶಾಟ್ಸು ಮಾಡಬೇಕು, ಅದರಲ್ಲಿ ಎಲ್ಲ ಗ್ರೀನ್ ಮ್ಯಾಟ್ ಇರುತ್ತಲ್ವಾ, ಕೆಲವೊಂದು ಫೈಟ್ ಸೀಕ್ವೆನ್ಸಸ್ ಎಲ್ಲ ರೋಪ್ ಹಾಕಿ ಮಾಡಿಸ್ತಾರೆ. ಅಂಡ್ ಲಾಂಗ್ ಅವರ್ಸ್. ನಾಗಿಣಿ ಅಂತೂ ಕೋವಿಡ್ ಟೈಮಲ್ಲಿ ಶೂಟ್ ಮಾಡಿದ್ದು, ರಾಮೋಜಿ ಫಿಲ್ಮ್ ಸಿಟಿ ಅಲ್ಲೆಲ್ಲ ಹೋಗಿ ಶೂಟ್ ಮಾಡಿದ್ವಿ, ಬಾಹುಬಲಿ ಸೆಟ್ ಅಲ್ಲೆಲ್ಲ ಶೂಟ್ ಮಾಡಿದೀವಿ. ಸೊ 24 hours ಪ್ಲಸ್ ಫ್ಯೂ ಅವರ್ಸ್ ಎಕ್ಸ್ಟ್ರಾ, 1-2 hours ಗ್ಯಾಪ್ ತಗೊಂಡು 24 hours ಅಂತೂ ಮಾಡಿದೀವಿ.
ಮತ್ತೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು 3-4 ಅವರ್ಸ್ ಗ್ಯಾಪ್ ತಗೊಂಡು ಮತ್ತೆ ಬಂದಿದ್ದೀವಿ ಸೆಟ್ಗೆ ಶೂಟ್ ಮಾಡೋಕ್ಕೆ. ಅಷ್ಟು ಟೈಟ್ ಇತ್ತು ಸ್ಕೆಡ್ಯೂಲ್ಸ್. ಆ್ಯಂಡ್ ಎಲ್ಲ ಡೈಲಾಗ್ಸು ಕಿರ್ಚಿ ನಾವು ಶೂಟ್ ಮಾಡಬೇಕಾಗುತ್ತೆ. ಎಷ್ಟು ಸಲ ತಲೆ ತಿರುಗಿ ಬಿದ್ದಿದ್ದೀವೋ ಎಲ್ಲ ಆ್ಯಕ್ಟರ್ಸ್, ನಾನು ಹೇಳ್ತಾ ಇರೋದು ನಾಗಿಣಿಯಲ್ಲಿ ತುಂಬ ತಲೆ ಸುತ್ತ ಬಿದ್ದೋಗಿರೋ ಒಂದು ಇನ್ಸಿಡೆಂಟ್ಸ್ ಇದೆ. ಸೊ ಅದೆಲ್ಲ ಕಣ್ಣಾರೆ ನೋಡಿದ್ದಾರೆ. ಸೊ ಬಟ್ ಇದು ಜನಕ್ಕೆ ಗೊತ್ತಿರಲ್ಲ ಏನ್ ನಡೀತಾ ಇದೆ. ದೇ ಜಸ್ಟ್ ಸಿ ದಟ್ ನೀವು ಹೇಳ್ದಂಗೆ ಒಂದು ಅರ್ಧ ಗಂಟೆ ನೋಡಿರ್ತಾರೆ ಅಷ್ಟೇ. ಬೇಸ್ಡ್ ಆನ್ ದಟ್ ದೇ ಜಡ್ಜ್, ಇದು ಮುಗಿಸ್ಕೊಂಡು ಹೋಗಿರ್ತಾರೆ. ಅದನ್ನ ಎಷ್ಟು ಟೇಕ್ಸ್ ತಗೊಂಡಿರ್ತೀವಿ, ಅದ್ರ ಹಿಂದೆ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀವಿ ನಾವು ಡೈಲಾಗ್ಸ್ನ, ಅದ್ರ ಹಿಂದೆ ಎಷ್ಟು ಪ್ರಿಪ್ರೇಷನ್ ಇರುತ್ತೆ, ಮೇಕಪ್ ಹೇರ್ ಮಾಡ್ಕೊಳಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಕೆಲವೊಂದ್ಸಲ ನಾವು ಬ್ರೇಕೇ ತಗೊಂಡಿರಲ್ಲ, ಊಟ ಮಾಡೋಕ್ಕೂ ಬ್ರೇಕ್ ತಗೊಂಡಿರಲ್ಲ. ತುಂಬಾ ಈ ಥರ ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ. ಬಟ್ ಕೆಲವೊಂದು ಆ್ಯಕ್ಟರ್ಸ್ ಹೆಂಗಿರುತ್ತೆ ಅಂದರೆ ಒಂದು ಸ್ಟ್ರಿಕ್ಟ್ ಇರುತ್ತೆ. ಓಕೆ, ನನಗೆ ಇದೇ ಟೈಮಲ್ಲಿ ಊಟ ಮಾಡಬೇಕು, ಇದೇ ಟೈಮಲ್ಲಿ ನಾನು ಮನೆಗೆ ಹೋಗಬೇಕು. ಬಟ್ ಕೆಲವೊಬ್ರು ಆ್ಯಕ್ಟರ್ಸ್ಗೆ ಏನು ಗೊತ್ತಾ, ಸೀನ್ ಸಕ್ಕದಾಗಿ ಬರಬೇಕು, ಆ ಸೀನ್ಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ನಾವು ಅಂತ ನಿಂತಿರ್ತಾರೆ ಕೆಲವೊಂದು. ಸೊ ಇಟ್ ಡಿಪೆಂಡ್ಸ್ ಆ್ಯಕ್ಟರ್ ಟು ಆ್ಯಕ್ಟರ್. ಬಟ್ ಎಲ್ಲ ಆ್ಯಕ್ಟರ್ಸು ಡೆಫಿನೆಟ್ಲಿ ಕಷ್ಟ ಅಂತೂ ಪಟ್ಟಿರ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.